ನಮ್ಮದು ಹೊಸ ಇದು ಬೂಸ ಹಾಕಿದ್ದು ಹಾಲು ಕೊಡ್ತಿರಲಿಲ್ಲ. ಈ ವೇಟ್ ಕೇಕ್ ಹಾಕಿದ ಮೇಲೆ ಹಾಲು ರೇಜ್ ಆಯಿತು. 10 ಲೀಟ್ರ್ ತನಕ ಹಾಲು ರೇಜ್ ಆಗ್ತಾಯಿದೆ. ನಮ್ಮ ಮನೆ ಖರ್ಚು ಒಡವೆ ಎಲ್ಲ ನಾವು ಇದೊಂದರಲ್ಲೇ ಮೇಂಟೈನ್ ಮಾಡ್ತಾಯಿದ್ವಿ ಹಾಲಿನೊಳಗೆ. ಸರ್ ನಾನು ಒಬ್ಬ ರೈತ ಸರ್. ಇದು ಹಾಕಿರೋ ಒಳ್ಳೆ ಹಾಲು ಬರುತ್ತೆ ಸರ್. ಮೊದಲು 4 ಬರೋದು ಈಗ 8-9 ಹಾಲು ಬರ್ತಾಯಿತ್ತು ಸರ್. ಹಸ್ಗಳು ಹೆಂಗಿಂತೇನೋ ನೋಡಿ ಸರ್ ಇದೆಲ್ಲ. ಸರ್ ವೆಟ್ ಕೇಕು, ಗೆಣಸು, ಜೋಳದ ಚಿಪ್ಸು ಈ 3 ಐಟಮು ನಂತರ ಯಾರು ಹೋಲ್ಸೇಲ್ ಕೊಡೋಕ್ಕೂ ಆಗಲ್ಲ, ಕೊಡೋದು ಇಲ್ಲ ಸರ್. ಆ ರೈತರುಗಳು ಯಾರ ಮನೇಲಿ ಹಸ್ಗಳಿದೆಯೋ ಇದೆಲ್ಲ ತಗೊಂಡೋಗಿ ಹಾಕಿದ್ರೆ ಅವರು ದುಡ್ಡು ಅನ್ಸ್ಕೊಳೋದೇ ಕೆಲಸ. ಈ ಕಡೆಯಿಂದ ಶಿವಮೊಗ್ಗ, ಹಾಸನ ಈ ಸೈಡಿಂದಲೂ ಬಂದು ತಗೊಂಡೋಗಿದ್ದಾರೆ. ಬಂದು ಫಸ್ಟ್ ಸ್ಟಾರ್ಟಿಂಗ್ ಒಂದು 10 ಬ್ಯಾಗು 20 ಬ್ಯಾಗ್ ನಮ್ಮ ತಲೆ ಹಾಕ್ಸ್ಕೊತಾ ಇದ್ರು. ಇವಾಗ ನಾನು ಇಲ್ಲಿ ಹೋಲ್ಸೇಲ್ ಮಾಡಿದ್ದೀನಲ್ಲ, ಇಲ್ಲೇ ಬಂದು ತಗೊಂಡೋಗ್ತಾರೆ. ಹಾಲೆಲ್ಲ ಇನ್ಕ್ರೀಸ್ ಆಗಿದೆ ಅಂತೆ. ಆ ಕಡೆ ಡೈಲಿ ಒಂದೊಂದು ಲಾರಿ ಖಾಲಿ ಆಗ್ತಿರ್ತೈತೆ. ಫ್ರೆಶ್ ಐಟಮ್ನೇ ಕೊಡ್ತಾ ಇರ್ತೀವಿ ಸರ್ ನಾವು. ಇಲ್ಲಿಗೆ ಬಂದಮೇಲೆ ನನಗೆ ಸ್ವಲ್ಪ ಇಂಪ್ರೂವ್ ಆಗೈತೆ, ಹಾಲೆಲ್ಲ ಇಂಪ್ರೂವ್ ಆಗೈತೆ. ಆಮೇಲೆ ಒಳ್ಳೆ ಹಸನು ಒಳ್ಳೆ ಚೆನ್ನಾಗಿ ಮೈ ಬಂದೈತೆ. ಹೋಲ್ಸೇಲಾಗಿ ಕೊಡ್ತಾರೆ. ಯಾವ್ದನ್ನ ಹಾಕ್ಲಿ ನಾವು ಇದನ್ನೇ ಯೂಸ್ ಮಾಡೋದು ಸರ್. ನನ್ನ ಹೆಸರು ರಮೇಶ್ ಅಂದ್ಬಿಟ್ಟು. ರೈತರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಡ್ರೈ ಕೇಕು ಮತ್ತು ಗೆಣಸು ಅಂದ್ಬಿಟ್ಟು ಫುಡ್ನ ಇದನ್ನು ಮಾಡ್ತಾಯಿದ್ದೀವಿ. ಇಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ ಸರ್, ವೆಟ್ ಕೇಕ್ ಅಂದ್ಬಿಟ್ಟು ಚೀಲ ಪ್ಯಾಕಿಂಗ್ ಆಗಿದೆ. ಅಲ್ಲಿ ಬಂದು ಗೆಣಸು ಅಲ್ಲೂ ಪ್ಯಾಕಿಂಗ್ ಆಗಿದೆ ಸರ್. ಇದು ಬಾಗಲಕೋಟೆಯಿಂದ ಬರೋದು ಮಾಲು, ಲಾರಿಯಿಂದ ಬರುತ್ತೆ. ಇಲ್ಲಿ ಡಿಸ್ಟ್ರಿಬ್ಯೂಟ್ರ್ ಮಾಡ್ಕೊಂಡು ನಾವು ಚೀಲ ಪ್ಯಾಕಿಂಗ್ ಮಾಡಿಸ್ತೀವಿ. ಇಲ್ಲಿ ರೈತರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಇಲ್ಲೇ ಬಂದವ್ರಿಗೆ ಹೋಲ್ಸೇಲ್ ರೇಟಿಗೆ ಹಾಕ್ಕೊಡ್ತೀವಿ. ಡೆಲಿವರಿ ಬೇಕು ಅಂತಂದರೆ ನಮ್ಮದೇ ಗಾಡಿ ಇದೆ, ಡೆಲಿವರಿ ಮಾಡ್ಕೊಡ್ತೀವಿ. ಆಲ್ ಓವರ್ ಕರ್ನಾಟಕ ಡೆಲಿವರಿ ಮಾಡ್ಕೊಡ್ತೀವಿ ಸರ್. ರೈತರಿಗೆ ಸಹಾಯ ಆಗೋದು ಅಂದರೆ ಈಗ ಹಾಲು ಇನ್ಕ್ರೀಸ್ ಆಗುತ್ತೆ. ಕೇಕ್ ಒಂದು 2 kg ಕೇಕ್ ಹಾಕಿ, ಗೆಣಸು ಒಂದು 1 kg ಹಾಕಿ, ಜೋಳ ಚಿಪ್ಸ್ ಬರುತ್ತೆ ಅದೊಂದು kg ಹಾಕೊಂಡ್ರೆ, ಡೈರಿ ಫೀಲ್ಡ್ ಬರುತ್ತಲ್ಲ, ಅವರು ಹಾಲು ಹಾಕ್ತಾರಲ್ಲ ಡೈರಿಲಿ, ಆ ಫೀಲ್ಡ್ ಬರುತ್ತಲ್ಲ ಅದೊಂದು ಅರ್ಧ kg ಫೀಲ್ಡ್ ಹಾಕೊಂಡ್ರೆ ಸಾಕು. ಹಸುಗಳು ಈಗ 5 ಲೀಟ್ರ್ ಹಾಲು ಕೊಡ್ತಾಯಿದ್ರೆ 7 ಲೀಟ್ರ್ 8 ಲೀಟ್ರ್ ತನಕ ಹಾಲು ಬರುತ್ತೆ. ಈ ಥರ ಇನ್ಕ್ರೀಸ್ ಆಗುತ್ತೆ. ನಾವು ಮೊದಲು ನಮ್ಮದೇ ವೆಹಿಕಲ್ ಇತ್ತು, ಅವಾಗ ನಾವು ಹೋಗಿ ಮನೆ ತಕ್ಕೆ ಹೋಮ್ ಡೆಲಿವರಿ ಮಾಡಿ ಬರ್ತಿದ್ವಿ. ಇವಾಗ ಆರ್ಡ್ರುಗಳೆಲ್ಲ ಜಾಸ್ತಿ ಆಗಿದೆಯಲ್ಲ, ಅದಕ್ಕೋಸ್ಕರ ನಮಗೆ ಲಾರಿ ಬರುತ್ತೆ. ಲಾರಿಲೇ ನಾವು ಇದನ್ನು ಮಾಡಿ ಕೊಡ್ತಾಯಿದ್ದೀವಿ ಸರ್. ಹೋಲ್ಸೇಲ್ ರೇಟಿಗೆ ಕೊಡ್ತಾಯಿದ್ದೀವಿ ಸರ್. ಹೇಳ್ತಾರೆ ಸರ್, ಈಗ ಗರ್ಭ ನಿಲ್ಲಲ್ಲ ಅದು ಇದು ಅಂತ ಹೇಳ್ತಾರೆ. ಅದಕ್ಕೆಲ್ಲ ಏನೂ ತೊಂದರೆ ಇಲ್ಲ. ಇದು ವೆಟ್ ಕೇಕು ಮತ್ತು ಗೆಣಸು ಜೋಳ ಚಿಪ್ಸಿಂದ ಏನೂ ತೊಂದರೆ ಇಲ್ಲ. ಬೇರೆ ಬಿಯರ್ ವೇಸ್ಟು ಅದೆಲ್ಲ ಹೇಳ್ತಾರೆ. ನಾವು ಅದನ್ನೇನು ಆ ಮೆಟೀರಿಯಲ್ ತರಿಸೋದೇ ಇಲ್ಲ. ಈ 3 ಐಟಮಿಂದ ಹಾಕಿದ್ರೆ ನೀವು ಇದಾಗುತ್ತೆ ಸರ್. ಕೇಕ್ ಬಂದ್ಬಿಟ್ಟು ಜೋಳ ಮತ್ತು ಗೋಧಿ, ಅಕ್ಕಿ ಈ ಥರ ಒಂದು 10-12 ಥರ ಐಟಮಿಂದ ರೆಡಿ ಆಗುತ್ತೆ. ಗೆಣಸು ಬಂದ್ಬಿಟ್ಟು ಬರೀ ಗೆಣಸು ಇದು ಮಾತ್ರ ಇದಾಗುತ್ತೆ ಸರ್. ಸರ್ ವೆಟ್ ಕೇಕ್ ಬಂದು 25 ದಿನ ಇಡ್ಬೋದು. ಗೆಣಸು ಬಂದು 1 ತಿಂಗಳು ತನಕ ಮಡಿಕೋಬೋದು ಸರ್. ಸರ್ ಇದು ತಗೊಂಡೋಗಿ ಚೀಲ ತಗೊಂಡೋಗಿ ಡ್ರಮ್ ಒಳಗೆ ಹಾಕೊಂಡ್ರೆ 25 ದಿನ 1 ತಿಂಗಳು ತನಕ ಇರುತ್ತೆ. ಇದು ಡ್ರಮ್ ಒಳಗೆ ಹಾಕೋಬೇಕು. ಒಟ್ಟಿನಲ್ಲಿ ಡ್ರಮ್ ಬಾಯಿ ಮುಚ್ಚಬಾರ್ದು, ಓಪನ್ ಇರಬೇಕು. ಮೇಲೆ ಒಂದು ಬಟ್ಟೆ ಹಾಕೊಂಡ್ರೆ ಸಾಕು ಸರ್. ಇಲ್ಲಿಗೆ ಬಂದು ತಗೊಂಡು ಹೋಗ್ತೀನಿ ಅಂದರೆ ಹೋಲ್ಸೇಲ್ ರೇಟಿಗೆ ಮಾಡ್ಕೊಡ್ತೀವಿ. ಬೇರೆಯವ್ರಿಗೆ ಬೇಕು ಅಂತಂದರೆ ನಮ್ಮದೇ ಗಾಡಿ ಇದೆ, ಡೆಲಿವರಿ ಮಾಡ್ಕೊಡ್ತೀವಿ. ಆಲ್ ಓವರ್ ಕರ್ನಾಟಕ ಡೆಲಿವರಿ ಮಾಡ್ಕೊಡ್ತೀವಿ ಸರ್. ಸರ್ ಅಮೌಂಟ್ ಬಂದರೆ ತುಂಬ ಕಡಿಮೆ. ಇಲ್ಲಿ ಹೋಲ್ಸೇಲ್ ರೇಟ್ ಮಾಡಿದ್ದೀನಿ ಸರ್. ಯಾರು ಕೊಡೋಕ್ಕೆ ಆಗಬಾರ್ದು ಆ ಥರ ಕೊಡ್ತಾಯಿದ್ದೀನಿ ಸರ್. ರೈತರುಗಳಲ್ಲಿ ಯಾರ ಮನೇಲಿ ಹಸುಗಳಿದೆಯೋ ಅವರು ಎಲ್ಲ ತೊಗೊಂಡೋಗಿ ಹಾಕಿದ್ರೆ ಅವರು ದುಡ್ಡು ಎಣಿಸ್ಕೊಳ್ಳೋದೇ ಕೆಲಸ ಸರ್. ಅಡ್ರೆಸ್ ಬಂದ್ಬಿಟ್ಟು ಕಲ್ಲು ಕ್ರಾಸು, ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ. ಫೋನ್ ನಂಬರ್ ಬಂದ್ಬಿಟ್ಟು ಬೋರ್ಡ್ ಮೇಲೆ ಇರುತ್ತೆ, ನೋಡಿ ಕಾಲ್ ಮಾಡ್ಕೊಂಡು ಬನ್ನಿ. ನಂತರ ಯಾರು ಕೊಡೋಕ್ಕಾಗಲ್ಲ, ಹೋಲ್ಸೇಲ್ ರೇಟಿಗೆ ಕೊಡ್ತೀನಿ. 3 ಫುಡ್ಡು ಹೋಲ್ಸೇಲ್ ರೇಟಿಗೆ ಕೊಡ್ತೀನಿ. ಬೇಕಾದರೆ ಡೆಲಿವರಿನೂ ಮಾಡಿಕೊಡ್ತೀನಿ. ಹಾಂ ಸರ್ ಹೇಳಿದ್ದಾರೆ, ಬೇರೆ ಕಡೆಯಿಂದ ಶಿವಮೊಗ್ಗ, ಹಾಸನ ಈ ಸೈಡಿಂದಲೂ ಬಂದು ತಗೊಂಡೋಗಿದ್ದಾರೆ. ಬಂದು ಫಸ್ಟ್ ಸ್ಟಾರ್ಟಿಂಗ್ ಒಂದು 10 ಬ್ಯಾಗು 20 ಬ್ಯಾಗ್ ನಮ್ಮ ತಲೆ ಹಾಕ್ಸ್ಕೊತಾ ಇದ್ರು. ಇವಾಗ ನಾನು ಇಲ್ಲಿ ಹೋಲ್ಸೇಲ್ ಮಾಡಿದ್ದೀನಲ್ಲ, ಇಲ್ಲೇ ಬಂದು ತಗೊಂಡೋಗ್ತಾರೆ. ಹಾಲೆಲ್ಲ ಇನ್ಕ್ರೀಸ್ ಆಗಿದೆ ಅಂತೆ. ಆ ಕಡೆ ಚೆನ್ನಾಗೇ ಇದನ್ನು ಮಾಡ್ಕೊಂಡಿದ್ದಾರೆ ಸರ್. ಈಗ ಸರ್ ಮುಂಚೆ ಅಂದರೆ ಬೇರೆ ಥರ ಬೇರೆ ಎಲ್ಲ ತೊಗೊಂಡಿದ್ರಂತೆ. ಬೇರೆ ಕಡೆ ಏನು ಹಾಲು ಇನ್ಕ್ರೀಸ್ ಆಗಿರ್ಲಿವಂತೆ, ಬೇಗ ಫುಡ್ಡು ಚೆನ್ನಾಗಿ ಕ್ವಾಲಿಟಿ ಇರಲಿವಂತೆ. ಈ ಫುಡ್ ಹಾಕಿದ್ಮೇಲೆ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಈಗ ನೆಕ್ಸ್ಟ್ ಮೂಟೆಗೆಲ್ಲ ಆರ್ಡ್ರೆಲ್ಲ ಹೇಳಿದ್ದಾರೆ ಸರ್. ಕ್ವಾಲಿಟಿ ಅಂತ ಅಂದರೆ ನಮ್ಮ ಹತ್ರ ಸ್ಟಾಕ್ ಇರಲ್ಲ ಮಾಲು, ಡೈಲಿ ಒಂದೊಂದು ಲಾರಿ ಖಾಲಿ ಆಗ್ತಿರ್ತೈತೆ. ಫ್ರೆಶ್ ಐಟಮ್ನೇ ಕೊಡ್ತಾ ಇರ್ತೀವಿ ಸರ್ ನಾವು. ಯಾರು ಏನಾದರೂ ಹೇಳಿ ಸರ್, ಇವಾಗ ಹಾಕಿದ್ಮೇಲೆ ಹಾಲು ಜಾಸ್ತಿ ಆಗೈತೆ, ಯಾರು ಬಂದು ಚೆಕ್ ಮಾಡ್ಕೊಳ್ಳಿ. ನಮ್ಮನೇಲಿ 2 ಹಸು ಇದ್ದಾವೆ. ಮೊದಲು 10 ಲೀಟ್ರ್ ಹಾಲು ಹಾಕ್ತಿದ್ದೋ, ಇವಾಗ ಒಂದು 15 ಲೀಟ್ರ್ ಹಾಲು ಹಾಕ್ತಿದ್ದೀವಿ. ಅದನ್ನ ಕೇಕ್ ಎಲ್ಲ ಬಳಸಿ ಇದು ಹಾಕಿದ್ಮೇಲೆ ಹಾಲು ಹೆಚ್ಚಾಗಿದೆ. ಅದರಿಂದ ನಾವು ಒಡವೆ ಎಲ್ಲ ಮಾಡಿಸ್ಕೊಂಡಿದ್ದೀವಿ. ಎಲ್ಲ ರೈತರುಗಳು ತಗೊಂಡು ಹಾಕಿ ನಂತರನೇ ದುಡ್ಡು ಸಂಪಾದನೆ ಮಾಡಿರಿ. ಅಲ್ಲೇ ಸುಮಾರು ದಿವಸದಿಂದ ಆಗ್ತಾಯಿದ್ದೀವಿ ಸರ್. ಇಲ್ಲಿ ಹೋಲ್ಸೇಲ್ ಕೊಟ್ಟಂಗೆ ಬೇರೆ ಎಲ್ಲೂ ಸಿಗೋಲ್ಲ ಸರ್. ನಾವು ಇಲ್ಲಿ ಬೇರೆ ಎಲ್ಲ ವಿಚಾರಿಸ್ಕೊಂಬಂದು ಇಲ್ಲಿ ತಗೊತಾ ಇದ್ದೀವಿ. ನಂತರ ಯಾರೆಲ್ಲ ಹೈನುಗಾರಿಕೆ ಮಾಡ್ತೀರಾ ದಯವಿಟ್ಟು ಬಂದಿದ್ದನ್ನು ತೊಗೊಳ್ಳಿ.